ಸರ್ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ. ನಾನು ಅರುಣ್ ಕುಮಾರ್ ಖನ್ನೂರ್ ಅಂತ. ಮೂಲತಃ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದವನು. ಆದರೆ ನನ್ನನ್ನು ನಾನು ಕೃಷಿಯಲ್ಲಿ, ಅನಂತರ ಇನ್ನೋವೇಷನ್, ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿಯುವಲ್ಲಿ ಮತ್ತು ಸ್ಟಾರ್ಟಪ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಜ್ಞ ಮಾಹಿತಿಯನ್ನು ಬೇರೆ ಬೇರೆ ಜನರಿಗೆ ಕೊಡ್ತಾ ಇರ್ತೀನಿ. ಒಟ್ಟು 11 ದೇಶದಲ್ಲಿ ಕೆಲಸ ಮಾಡಿದೆ. ಈಗ ಕೃಷಿ ಮತ್ತು ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಯಾವ ರೀತಿ ಉಪಯೋಗಿಸ್ಬೇಕು ಮತ್ತು ಕೃಷಿಯ ಸುಸ್ಥಿರ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು, ಈ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಕಾರ್ಯ ಕೈಗೊಂಡಿದ್ದೀನಿ. ಸುಸ್ಥಿರ ಕೃಷಿಗಾಗಿ ಸಣ್ಣ ಮತ್ತು ದೊಡ್ಡ ಮಟ್ಟದ ರೈತರಿಗೆ ಯಾವ ರೀತಿಯ ಪದ್ಧತಿ ಶಿಫಾರಸು ಮಾಡ್ತೀವಿ ಸರ್? ಈಗ ಸುಸ್ಥಿರವಾದ ಕೃಷಿ ಮಾಡ್ಬೇಕಂತಂದ್ರೆ, ಈಗ ಹವಾಮಾನ ವೈಪರೀತ್ಯದಿಂದಾಗಿ ದಿನ ಹೋದಂಗೆ ಏನೇ ಆಗ್ತಾ ಇದೆ ಅಂತಂದ್ರೆ, ಮಳೆ ಬರುವುದರಲ್ಲಿ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ. ಕೆಲವು ಟೈಮ್ ಹೆಚ್ಚು ಮಳೆ ಆಗ್ಬೋದು, ಕೆಲವು ಟೈಮ್ ಕಡಿಮೆ ಮಳೆ ಆಗ್ಬೋದು. ಅನಂತರ ಈಗ ನಗರ ಅಭಿವೃದ್ಧಿ ಹೆಚ್ಚು ಆದಂಗೆ ಮಣ್ಣಿನ ಸವಕಳಿ ಜಾಸ್ತಿ ಆಗೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಅನಂತರ ಕಾರ್ಖಾನೆಗಳು ಬಿಡ್ತಿರುವಂಥ ಮಾಲಿನ್ಯತೆಯಿಂದಾಗಿ ನೀರಿನ ಅಂಶವು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಅದರಿಂದನೂ ಭೂಮಿಯ ಸಾಮರ್ಥ್ಯ, ಮಣ್ಣಿನ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಇವೆಲ್ಲ ನೋಡಿದಾಗ ನಾವು ಮುಂದೆ ಒಳ್ಳೆ ರೀತಿಯಿಂದ ಕೃಷಿ ಮಾಡ್ಬೇಕಂತಂದರೆ, ಭೂಮಿಯನ್ನು ಉಳಿಸ್ಕೋಬೇಕಂತಂದರೆ ಸುಸ್ಥಿರ ಕೃಷಿಯನ್ನು ಅಳವಡಿಸಿಕೊಳ್ಳಲೇಬೇಕಾಗುತ್ತೆ. ಈ ಸುಸ್ಥಿರ ಕೃಷಿಯಿಂದ ಏನಾಗುತ್ತೆ, ಮಣ್ಣಿನ ಸವಕಳಿ ಮತ್ತು ಅದರಲ್ಲಿರುವಂತಹ ಪೌಷ್ಟಿಕಾಂಶವನ್ನು ಉಳಿಸ್ಕೋಬಹುದು, ನೀರನ್ನು ಒಳ್ಳೆ ರೀತಿಯಿಂದ ಬಳಸ್ಕೋಬಹುದು, ಹವಾಮಾನ ವೈಪರೀತ್ಯವನ್ನು ಮೀರಿ ಬೆಳೆಗಳನ್ನು ಬೆಳಿಬೋದು, ಮತ್ತು ಜೊತೆಗೆ ವಿಶ್ವಸಂಸ್ಥೆ ಹೇರುವಂತಹ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಸುಸ್ಥಿರ ಅಭಿವೃದ್ಧಿಯ ಧ್ಯೇಯಗಳಲ್ಲಿ 2, 3 ಮತ್ತು 17 ಅಂದರೆ ಬಡತನವನ್ನು ನಿರ್ಮೂಲನೆ ಮಾಡೋದಾಗಲಿ, ಆನಂತರ ರಿಮೂವಿಂಗ್ ಹಂಗರ್, ಝೀರೋ ಹಂಗರ್, ಹಸಿವನ್ನು ತೆಗೆದುಹಾಕೋದಾಗಲಿ, ಮತ್ತು ಬೇರೆ ಬೇರೆ ರೀತಿಯ ಪರಿಣಾಮಕಾರಿಯಾದಂತಹ ಪಾರ್ಟ್ನರ್ಶಿಪ್ ಅವ್ರನ್ನ ಕೂಡಿಕೊಂಡು ಒಂದು ಕೊಲಾಬ್ರೇಟಿವ್ ಎಫರ್ಟ್ ಮಾಡಬೇಕು. ಎಲ್ಲರೂ ಸೇರಿಕೊಂಡು ಒಂದು ಸಾಮೂಹಿಕ ಒಂದು ಸಾಮರ್ಥ್ಯವನ್ನು ಹಾಕ್ಕೊಂಡಾಗ ನಾವು ಸುಸ್ಥಿರವಾದಂಥ ಬೆಳವಣಿಗೆಯನ್ನು ಕಾಣ್ಬೋದು. ಹೌದು ಸರ್. ಆಮೇಲೆ ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಪ್ರಾಕೃತಿಕ ಕೃಷಿ ಲಾಭ ಮತ್ತು ನಷ್ಟಗಳು ಯಾವ್ಯಾವ ಥರ? ಈ ಸಾಂಪ್ರದಾಯಿಕ ಕೃಷಿ ಕೆಲವು ಸಮಸ್ಯೆಗಳು ಏನಂತಂದರೆ, ಬೆಳೆ ಇಳುವರಿ ಕಡಿಮೆ ಇರುತ್ತೆ. ಅನಂತರ ಬೆಳೆಗೆ ಬೇಕಾದಂತಹ ವೇಳೆ ಜಾಸ್ತಿ ಇರುತ್ತೆ. ಈಗ ನಿಮಗೊಂದು ಉದಾಹರಣೆ ಕೊಡ್ಬೇಕಂತಂದರೆ, ಒಂದು ಸಾಂಪ್ರದಾಯಿಕ ಕೃಷಿಯಲ್ಲಿ ನಾವು ಒಂದು ಹೆಸರು ಕಾಳು ಬೆಳಿಬೇಕಂದ್ರೆ ದೇಸಿ ತಳಿ ಉಪಯೋಗಿಸ್ಕೊಂಡು 3.5 ರಿಂದ 4 ತಿಂಗಳು ಬೇಕು. ಅದೇ ಹೈಬ್ರಿಡ್ ತಳಿ ಯೂಸ್ ಮಾಡಿಕೊಂಡ್ರೆ 2.25 2.5 ತಿಂಗಳಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇಳುವರಿನೂ ಜಾಸ್ತಿ ಇರುತ್ತೆ. ಅದಕ್ಕೆ ಏನಾಗ್ಬಿಡುತ್ತೆ ಅಂತಂದರೆ, ಕೃಷಿ ಒಂದು ಅತ್ಯಂತ ಸಂಕಷ್ಟವಾದಂತಹ ಮತ್ತು ಜನರು ದಿನನಿತ್ಯ ದೂರ ಸರಿಯುತ್ತಿರುವಂತಹ ಒಂದು ಕ್ಷೇತ್ರ ಅದು. ಈಗ ಹೌದು. ಅವಾಗ ಏನಾಗುತ್ತೆ ಅಂತಂದರೆ, ಸಾಂಪ್ರದಾಯಿಕ ಕೃಷಿಯಿಂದ ನಾವು ಪೌಷ್ಟಿಕಾಂಶ ಉಳಿಯುತ್ತೆ, ಭೂಮಿದು ಸವಕಳಿ ಕಡಿಮೆ ಆಗುತ್ತೆ, ಇವನ್ನೆಲ್ಲ ನಾವು ವಿಚಾರ ಮಾಡಿದ್ರು ನಮ್ಮ ದಿನನಿತ್ಯದ ವಾಸ್ತವಾಂಶಕ್ಕೆ ಜೀವನ ಮಾಡಲಿಕ್ಕೆ ಹಣ ಬೇಕಾಗುತ್ತೆ. ಅದಕ್ಕೆ ಅನಿವಾರ್ಯವಾಗಿ ನಾವೀನ್ಯ ಕೃಷಿಯನ್ನ ರೈತರು ಅಂದ್ರೆ ಹೈಬ್ರಿಡ್ ಸೀಡ್ಸು, ಹೆಚ್ಚು ಫರ್ಟಿಲೈಸರ್ಸ್ ಯೂಸ್ ಗೊಬ್ಬರ ಯೂಸ್ ಮಾಡೋದು, ಇಂಥದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಆದ್ರೆ ಇದರ ಪರಿಣಾಮ ಬಹಳ ಗಂಭೀರ ಆಗುತ್ತೆ ಮುಂದೆ. ಫ್ಯೂಚರ್ ಎಫೆಕ್ಟ್ಸ್.
ಈಗೆಲ್ಲ ನಾವು ಬೆಳಿಬೋದು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು. ಆದರೆ ಒಂದು 5 ವರ್ಷ 6 ವರ್ಷ ಆದ ನಂತರ ಭೂಮಿಯ ಸತ್ವನ ಕಡಿಮೆ ಆಗ್ಬಿಡುತ್ತೆ. ಹೌದು ಸರ್, ಹೌದು. ಅದಕ್ಕೆ ಬಹಳ ದಿನಗಳ ತನಕ ನಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಕೃಷಿ ನಾವು ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ನಾವು ಸಾಂಪ್ರದಾಯಿಕ ಕೃಷಿ ಮತ್ತು ಸುಸ್ಥಿರ ಕೃಷಿ ಇವನ್ನೆಲ್ಲ ಅಳವಡಿಸ್ಕೊಳ್ಬೇಕಾಗುತ್ತೆ. ಹೌದು ಸರ್. ಇದು ಬೇಡ ಅಂತಂದ್ರೆ ಈಗ 3-4 ವರ್ಷದಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಾಭ ಗಳಿಸ್ಬೇಕು ಅಂತಂದ್ರೆ ಸಾಂಪ್ರದಾಯಿಕ ಕೃಷಿ ಕೈಗಳು ಇದನ್ನ ನಾವಿನ್ನ ಕೃಷಿಯನ್ನ ಮಾಡ್ಕೋಬಹುದು, ಅಥವಾ ಕಮರ್ಷಿಯಲ್ ಬೆಳೆ ಬೆಳೆಗಳು. ಹೌದು. ಓಕೆ, ಅಂದ್ರೆ ತಂಬಾಕು ಬೆಳೆದೆ, ಅನಂತರ ಕಬ್ಬು ಬೆಳೆದೆ, ಜಾಸ್ತಿ ನೀರು ಹರಿಸಿ ಭತ್ತ ಬೆಳೆದೆ, ಇಂಥವು ವ್ಯಾವಹಾರಿಕವಾದಂತಹ ಕೃಷಿಯತ್ತನು ನಾವು ಹೋಗ್ಬೋದು. ಆದ್ರೆ ಬಹಳ ದಿನ ಉಳಿಯಲ್ಲ ಅದು. ಹೌದು. ಅದಕ್ಕೆ ನೀವು ಬಹಳ ದಿನದ ಮಟ್ಟಿಗೆ ಕೃಷಿ ಮಾಡಿಕೊಂಡು ನಿಮ್ಮ ಭೂಮಿಯನ್ನು ಉಳಿಸ್ಕೋಬೇಕಂತಂದ್ರೆ ನೀವು ಸಾಂಪ್ರದಾಯಿಕ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಇವನ್ನ ಅಳವಡಿಸ್ಕೊಂಡು ಮುಂದುವರೆದ್ರೆ ಒಳ್ಳೆಯದು. ಹೌದು. ಆಮೇಲೆ ಸರ್ ನೀವು ಹೇಳ್ದಂಗೆ ಇದು ಸಾಂಪ್ರದಾಯಿಕ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಕ್ಕೆ ನಿಲ್ತಂದ್ರೆ ಗ್ರೀನ್ ರೆವಲ್ಯೂಷನ್ ತರಕ್ಕೆ ಇರ್ತಾನೆ ಸರ್. ಗ್ರೀನ್ ರೆವಲ್ಯೂಷನ್ ಯಾವಾಗ ಬಂತು ಅವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಮ್ಮಿ ಆಗ್ತಾ ಹೋಗ್ತು. ಅಂದ್ರೆ ದೇಶದಲ್ಲಿ ಸರ್ಕಾರಗಳು ಕೃಷಿ ನೀತಿಯನ್ನು ಅಳವಡಿಸ್ಕೊಳ್ಳುವಾಗ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಸಮಸ್ಯೆಗೆ ತಕ್ಕಂತೆ ಶೀಘ್ರಗತಿಯ ಒಂದು ಏನಂತೀರಾ ಸೊಲ್ಯೂಷನ್ ಅಥವಾ ಪರಿಹಾರ ಕೊಡಬೇಕಾಗುತ್ತೆ. ಹೌದು. ಈಗ ಗ್ರೀನ್ ರೆವಲ್ಯೂಷನ್ ಅದನ್ನೇ ಯಾವಾಗ ತಂದ್ರು? ಲೈಕ್ ಇಟ್ ಲಾಂಗ್ ಬ್ಯಾಕ್. ಅವಾಗ ಏನಾಗುತ್ತೋ ಭಾರತದಲ್ಲಿ ಹಸಿವಿನ ಸೂಚ್ಯಂಕ ಬಹಳ ಜಾಸ್ತಿ ಇತ್ತು. ಹೌದು. ಭಾರತ ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕಾಗಿತ್ತು. ಹೌದು, ಇಂಪೋರ್ಟ್ ಮಾಡಬೇಕು. ಅವಾಗ ಭಾರತದ ಹಣ ಎಷ್ಟಿತ್ತು ಅದು ಆಹಾರದ ಸಂಬಂಧನೇ ಜಾಸ್ತಿ ಕೊಡಬೇಕಾಗುತ್ತೆ. ಹೌದು. ಹೌದು. ಆ ಒಂದು ಸಮಯದಲ್ಲಿ ಈ ಹಸಿರು ಕ್ರಾಂತಿ ಮಾಡಬೇಕಾಯ್ತು. ಓಕೆ, ಅದು ಆಯಾ ಕಾಲಕ್ಕೆ ತಕ್ಕಂತೆ ಸರಿ ಅನ್ಸುತ್ತೆ. ಹೌದು. ಆದ್ರೆ ಅದೇ ಮುಂದುವರಿಬೇಕಂತ ಏನಿಲ್ಲ. ಸಮಸ್ಯೆ ಯಾವಾಗಲೂ ಪರಿಹಾರಕ್ಕೆ ಮೂಲಭೂತವಾಗಿರ್ಬೇಕು. ಅವಾಗಿನ ಸಮಸ್ಯೆ ಹಸಿವಿತ್ತು, ಜನ ಉಳಿದಾಗ ಜಗತ್ತು ಕಾಣಬಹುದು. ಹೌದು ಸರ್. ಜನ ಉಳ್ಕೊಳ್ಳಿ, ಬಡತನ ನಿರ್ಮೂಲನೆ ಆಗ್ಲಿ ಅಂತ ಹೇಳಿ ಯಾವಾಗ ಮಾಡಿದ್ದು. ಅದಕ್ಕೆ 20 ಅಂಶದ ಕಾರ್ಯಕ್ರಮ ಹಾಕೊಂಡ್ರು. ಆಮೇಲೆ ಆಹಾರ ಕೊಡ್ಬೇಕಂತರು, ಪಡಿತರ ಅಂತಂದ್ರು, ಇಂಥವೆಲ್ಲ ಮಾಡಿದ್ರು. ಅದ್ರ ನಂತರ ಮುಂದೇನಾಯ್ತು, ವೈಟ್ ರೆವಲ್ಯೂಷನ್, ಹಾಲು ಉತ್ಪಾದನೆ ಜಾಸ್ತಿ ಮಾಡ್ಬೇಕಂತ ಮಾಡಿದ್ರು. ಆಮೇಲೆ ಯೆಲ್ಲೋ ರೆವಲ್ಯೂಷನ್, ಎಣ್ಣೆ ಕಾಳು ಅವನ್ನೆಲ್ಲ ಉತ್ಪಾದನೆ ಮಾಡ್ಬೇಕಂತ ಹೇಳಿ ಅದನ್ನ ಮಾಡಿದ್ರು. ಆಮೇಲೆ ಬ್ಲೂ ರೆವಲ್ಯೂಷನ್, ಮೀನು ಉತ್ಪಾದನೆ ಜಾಸ್ತಿ ಮಾಡ್ಬೇಕಂತ ಮಾಡಿದ್ರು. ಇವನ್ನೆಲ್ಲ ಆಯಾ ಸಮಸ್ಯೆ ಬಂದಾಗ ಅದನ್ನ ಇದ್ರ ಸೊಲ್ಯೂಷನ್ ಮಾಡ್ತಾನೆ ಹೋಗುತ್ತೆ. ಈಗ ಸರ್ಕಾರ ನೋಡ್ರಿ ಎಲ್ಲ ಕಡೆ ನೋಡಿದ್ರು ಈಗ ಹೇಳೋದು ಸಾವಯವ ಕೃಷಿ ಅಂತ ಎಲ್ಲ ಸರ್ಕಾರಗಳು ಹೇಳ್ತದೆ. ಅದೇ ಸರ್ಕಾರ ಹಿಂದೆ ಹಸಿರು ಕ್ರಾಂತಿ ಹೇಳ್ತಾ ಇದ್ರು, ಈಗ ಸಾವಯವ ಕೃಷಿ ಅಂತಾರೆ. ಈ ಸಮಸ್ಯೆ ಅಂದ್ರೆ ಉಳಿಸ್ಕೊಳ್ಳೋದು, ಭೂಮಿ ನೀರು ಪ್ರತಿಯೊಂದನ್ನು ಉಳಿಸ್ಕೊಳ್ಳೋದು, ಅದ್ರ ಸಂಬಂಧ. ಈಗ ಅದನ್ನ ಬಿಟ್ಬಿಡಿ, ಹಳೇದು ಏನೋ ಅದು ಸರಿ ತಪ್ಪು ಅದು ವಿಚಾರ ಮಾಡೋದು ಬೇಡ. ಮುಂದೆ ನಾವು ನೋಡ್ಬೇಕಂದ್ರೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಇವನ್ನ ನಾವು ಅಳವಡಿಸಿಕೊಳ್ಳಲೇಬೇಕಾಗುತ್ತೆ. ಹೌದು ಸರ್. ಆಮೇಲೆ ಬೆಳೆಗಳಿಗೆ ಸೂಕ್ತ ನೀರಾವರಿ ತಂತ್ರಜ್ಞಾನ ಅಳವಡಿಕೆ ಮಾಡೋದಕ್ಕೆ ರೈತರ ಯಾವ ತರ ಇದು ಪ್ರಾಪರ್ ಆಗಿ ಇದು ಮಾಡ್ಬೇಕಂತ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಹವಾಮಾನ ವೈಪರೀತ್ಯದಿಂದಾಗಿ ಯಾವಾಗ ಮಳೆ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನಾವು ಆಗ್ಲೇ ಡಿಸೆಂಬರ್ ಮುಗಿಸಿ ಜನವರಿಗೆ ಬಂದ್ವಿ, ಈಗನೂ ಮೋಡ ಮುಸುಕಿದೆ, ಚಳಿಗಾಲ ಕಾಣ್ತಾ ಇಲ್ಲ. ಈಗೇನಾಗುತ್ತೆ, ಮಾವಿಂದೆಲ್ಲ ಏನೇನು ಹೂಗಳು ಇರುತ್ತೆ ಈ ಕ್ಲೈಮೇಟ್ ನಾವು ಕಿತ್ಕೊಂಡು ಹೋಗ್ಬಿಡ್ತಾವ. ಓಕೆ, ಅದಕ್ಕೆ ಈ ರೈತರು ಮುಂದೆ ಉಳ್ಕೋಬೇಕಂತಂದ್ರೆ ಈಗ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನೀರನ್ನು ಬಳಸ್ಕೊಳ್ಳೋದು, ಪ್ರಿಸಿಷನ್ ಇರಿಗೇಷನ್ ಆಗ್ಬೋದು, ಸ್ಪ್ರಿಂಕ್ಲರ್ ಯೂಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಬೆಳೆ ಮಾಡ್ಬೋದು, ಅಥವಾ ಹನಿ ನೀರಾವರಿ ಅದನ್ನು ಉಪಯೋಗಿಸ್ಬೋದು. ಆಮೇಲೆ ಕೀಟಗಳ ಬಾಧೆ ಆಗಬಾರ್ದಂತ ಈಗ ಏನಂತೀರಿ ನೀವು, ಪಾಲಿ ಹೌಸ್ ಅದನ್ನ ಇಟ್ಕೊಂಡು ಮಾಡ್ಬೋದು, ಗ್ರೀನ್ ಹೌಸ್ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ನಲ್ಲಿ ಕೃಷಿ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಮೊದಲು ಕೇಸರಿ ಓನ್ಲಿ ಕಾಶ್ಮೀರದಲ್ಲಿ ಬೆಳಿತಿದ್ರು, ಈಗ ಅದೇ ವಾತಾವರಣ ಯೂಸ್ ಮಾಡಿಕೊಂಡು ಕೇಸರಿಯಿಂದ ಬೇರೆ ಕಡೆ ಬೆಳೀತಾ ಇದ್ದಾರೆ, ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಪಟ್ಟಣಗಳಲ್ಲಿ ಈಗ ಫ್ಲೋರ್ನಲ್ಲಿ, ಮೇಲಿನ ಫ್ಲೋರ್ನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಆಮೇಲೆ ಮಶ್ರೂಮ್ ಬೆಳೀತಾ ಇದ್ದಾರೆ. ಆಮೇಲೆ ಮೈಕ್ರೋ ಫಾರ್ಮಿಂಗ್ ಟೈಪ್ ಮಾಡಿಕೊಂಡು ಅಲ್ಲಿ ಏನಂತೀರಿ ನೀವು, ದಿನನಿತ್ಯ ಪೌಷ್ಟಿಕಾಂಶ ಕೊಡ್ಬೇಕಂತಂದ್ರೆ ಅವು ಚಿಕ್ಕ ಚಿಕ್ಕ ಸಸಿ ಮಾಡಿ ಮಾರ್ತಾ ಇದ್ದಾರೆ.
ಇವನ್ನೆಲ್ಲವನ್ನು ಒಂದು ರೀತಿಯ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು ನಾವು. ಹೌದು ಸರ್. ಅಂದ್ರೆ ಈಗ ಕೃಷಿಕ ಅನ್ನೋ ಡೆಫಿನಿಷನ್ ಬದಲಾವಣೆ ಆಗೋ ಸ್ಟೇಜ್ ಬಂದ್ಬಿಟ್ಟಿದೆ. ಒಂದು ಹಾಬಿ ಅಂತೇಳಿ ಪಟ್ಟಣದಲ್ಲಿ ಮನೆಯಲ್ಲೇನು ಬೆಳಿಬಹುದು. ಹೌದು, ಈಗ ಹೈಡ್ರೋಫೋನಿಕ್ ಅಂತೇಳಿ ನೀವು ಮಾತಾಡ್ತೀರಾ. ಓಕೆ, ಆನಂತರ ಇವೆಲ್ಲ ತಂತ್ರಜ್ಞಾನ ಇಸ್ಕೊಂಡು ಚಿಕ್ಕ ಪ್ರದೇಶದಲ್ಲಿ ವರ್ಟಿಕಲ್ ಫಾರ್ಮಿಂಗ್ ಮಾಡ್ಬೋದು. ಇವನ್ನೆಲ್ಲ ನಾವು ಉಪಯೋಗಿಸ್ಕೊಂಡ್ರೆ ಈ ವರ್ಟಿಕಲ್ ಫಾರ್ಮಿಂಗ್ ನೋಡಿದ್ರೆ ಒಂದೇ ಎಕರೆ ಜಮೀನಿನಲ್ಲಿ ಇದ್ರೂ ಒಂದು 7-8 ಎಕರೆ ಅಷ್ಟು ಒಂದು ಬೆಳೆಸ್ಬೋದು ವರ್ಟಿಕಲ್ ಫಾರ್ಮಿಂಗ್. ಹೌದು. ಮೊದಲು ಹಾರಿಜಾಂಟಲ್ ಫಾರ್ಮಿಂಗ್ ಇತ್ತು. ಇವನ್ನೆಲ್ಲ ನಮ್ಮ ಕೃಷಿಕರು ಉಪಯೋಗಿಸಿದ್ರು ಅಂತಂದ್ರೆ ಬೇಕಾದಂತ ಬೆನಿಫಿಟ್ ಅನ್ನ ತಗೋಬಹುದು ಅವರು. ಹೌದು ಸರ್. ಆಮೇಲೆ ಮಣ್ಣಿನ ಗುಣಮಟ್ಟ ಇರೋದಲ್ಲ ಸರ್, ಲೈಕ್ ಸಾಯಿಲ್ ಕ್ವಾಲಿಟಿ, ಅದನ್ನ ಟೆಸ್ಟ್ ಮಾಡಕ್ಕೆ ಅಥವಾ ಅವರ ಲೈಕ್ ಫಾರ್ಮ್ ಅಲ್ಲೇ ಇಂಪ್ಲಿಮೆಂಟ್ ಮಾಡಕ್ಕೆ ಯಾವ ತರ ಟೆಕ್ನಾಲಜಿ ತರ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಈಗ ಮೊದ್ಲು ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಟ್ರಯಾಂಗ್ಯುಲರ್ ಟೈಪ್ ಬೇರೆ ಬೇರೆ ಕಡೆಯಿಂದ ಮಣ್ಣನ್ನ ತಗೊಂಡು ಅವನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಪೌಷ್ಟಿಕಾಂಶ ಏನು, ನೀರಿನ ಅಂಶ ಏನು ಅವನ್ನೆಲ್ಲ ನೋಡ್ತಾ ಇದ್ರು. ಅದರಲ್ಲಿ ನೈಟ್ರೋಜನ್ ಎಷ್ಟಿದೆ, ಪೊಟ್ಯಾಷಿಯಂ ಎಷ್ಟಿದೆ, ಇಂಥವೆಲ್ಲ ನೋಡ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ, ಸೆನ್ಸರ್ ಟೆಕ್ನಾಲಜಿ ಬಂದಿರೋದ್ರಿಂದ, ಆಮೇಲೆ ಡ್ರೋನ್ ಟೆಕ್ನಾಲಜಿ ಬಂದಿರೋದ್ರಿಂದ ಈಗ ಅವನ್ನ ಸೆನ್ಸರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಬೇರೆ ಬೇರೆ ಕಡೆ ಮೂವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಡೀಪ್ ಸೆನ್ಸರ್ ಇರುತ್ತೆ. ಆ ಭೂಮಿ ಒಳಗಡೆಯಿಂದಾನೇ ನಾವು ಇಮಿಡಿಯೇಟ್ಲಿ ಅದರಲ್ಲಿ ನೀರಿನ ಅಂಶ ಏನಿದೆ, ಪೌಷ್ಟಿಕಾಂಶ ಏನಿದೆ, ಇವನ್ನೆಲ್ಲ ನಾವು ಕಂಡುಹಿಡಿಯಬಹುದು. ನ್ಯೂಟ್ರಿಯೆಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ರೈತರು, ಈ ಪಕ್ಕದ ರೈತ ಏನ್ ಬೆಳಿತಾನ ಅದನ್ನ ನೋಡ್ಕೊಂಡು ನಾ ಬೆಳೆಯೋದು ಅದು ತಪ್ಪು. ಹೌದು. ನನ್ನ ಬರುವಂತಹ ಇಳುವರಿ ನನ್ನ ಭೂಮಿಯ ಸತ್ವದ ಮೇಲೆ, ಅದರ ಮೇಲೆ ಅವಲಂಬಿಸಿರುತ್ತೆ. ಅದಕ್ಕೆ ಆ ಮಣ್ಣಿನ ಗುಣವನ್ನ ಅರಿತು ರೈತರು ಅದಕ್ಕೆ ತಕ್ಕಂತೆ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕೆಲವು ಪ್ರಿವೆಂಟಿವ್ ಮೆಜರ್, ಸುರಕ್ಷತಾ ಕ್ರಮ. ಈ ಫಾರ್ ಎಕ್ಸಾಂಪಲ್ ಪಕ್ಕದವನು ಒಂದು ಬೆಳೆ ಬೆಳೀತಾ ಇರ್ತಾನೆ, ಅವನಿಗೆ ಸಾಕಷ್ಟು ಕೆಮಿಕಲ್ ಹೊಡಿತಾ ಇರ್ತಾನೆ. ಆ ಕೆಮಿಕಲ್ ಇಲ್ಲಿಗೆ ಬಂದು ಬಿದ್ದಾಗ ಇವಂದು ಅಫೆಕ್ಟ್ ಆಗ್ತಾ ಇರುತ್ತೆ. ಪಕ್ಕದಲ್ಲಿ ಕ್ರಿಮಿಕೀಟ ಬಾಧೆ ಆಗುವಂತ ಬೆಳೆ ಇರುತ್ತೆ, ಆ ಕ್ರಿಮಿಕೀಟದಿಂದ ಇವಂದು ಇಲ್ಲಿ ಬಂದು ಎಫೆಕ್ಟ್ ಆಗ್ತಾ ಇರುತ್ತೆ. ಅವನ್ನ ಯಾವ ರೀತಿ ನಾವು ಸುರಕ್ಷತಾ ಕ್ರಮ ಇಟ್ಕೊಳ್ಬೇಕು, ಇವನ್ನೆಲ್ಲ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಮಾವಿನ ತಳಿ ಜಾಸ್ತಿ ಆಗ್ಬೇಕಂದ್ರೆ ಮಾವಿನ ಇಳುವರಿ, ಓಕೆ, ಎಲ್ಲೋ ಪೇಪರ್ ಟ್ರ್ಯಾಪ್ ಅಂತ ಹಾಕ್ತಾರೆ. ಅಂದ್ರೆ ಒಂದು ಹಳದಿ ಒಂದು ಪೇಪರ್ ಇರುತ್ತೆ, ಅದಕ್ಕೆ 2 ಕಡೆ ಗಮ್ ಇರುತ್ತೆ. ಅದನ್ನ ಗಿಡಕ್ಕೆ ಹಚ್ಚಿದ್ರಂತಂದ್ರೆ ಈಗ ಮಾವು ಹೂವಾದಾಗ ಆ ಹೂವಿಗೆ ಬರುವಂತ ಕ್ರಿಮಿಕೀಟಗಳು ಈ ಹಳದಿ ಕಲರ್ಗೆ ಅಟ್ರಾಕ್ಟ್ ಆಗಿ ಆಕರ್ಷಣೆ ಹೊಂದಿ ಅದಕ್ಕೆ ಬಂದು ಹೊಡಿತಾ ಇರುತ್ತೆ. ಅವಾಗ ಲಕ್ಷಾಂತರ ಈ ಕ್ರಿಮಿಕೀಟಗಳು ಸಾಯೋದ್ರಿಂದ ಮಾವಿನ ಇಳುವರಿ 30-40% ಜಾಸ್ತಿ ಆಗುತ್ತೆ. ಇಂಥ ಚಿಕ್ಕ ಪುಟ್ಟ ಅಂಶಗಳು ಸಹ ನಮ್ಮ ಬಹಳ ಜನ ರೈತರಿಗೆ ಗೊತ್ತಿಲ್ಲ. ಇವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಇವನ್ನ ಅಂದ್ರೆ ಯಾವ ರೀತಿ ಹೈಡ್ರೋಫೋನಿಕ್ ಯೂಸ್ ಮಾಡ್ಕೋಬೇಕಾ, ಅಥವಾ ಪಾಲಿಥೀನ್ ಯಾವ ಟೈಪ್ ಮಾಡಬೇಕು, ಆಮೇಲೆ ಟೆಂಪ್ರೇಚರ್ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು, ವರ್ಟಿಕಲ್ ಫಾರ್ಮಿಂಗ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ನೀರನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಇವನ್ನೆಲ್ಲವನ್ನು ರೈತರು ಮಾಡ್ಕೊಂಡ್ರೆ ಸರ್ಕಾರಿ ಸ್ಕೀಮ್ಗಳಿದಾವೆ ಇದಕ್ಕೆ ಸಂಬಂಧಿಸಿದ್ದಂತ. ಯಾಕಂದ್ರೆ ಕೆರೆ ಮಾಡ್ಲಿಕ್ಕೆ ಸರ್ಕಾರದ ಹಣ ಕೊಡ್ತಾರೆ, ಆ ಬೋರ್ವೆಲ್ ಯಾವ ರೀತಿ ಮಾಡ್ಬೇಕು ಅವನ್ನೆಲ್ಲ ನೋಡ್ತಿರ್ತಾರೆ. ಇವನ್ನೆಲ್ಲವೂ ನಾವು ತಿಳ್ಕೊಬೇಕು. ಒಂದು ಸ್ಕೀಮ್ ಗೌರ್ಮೆಂಟ್ದು ಗ್ರ್ಯಾಂಟ್ ಇವೆಲ್ಲ, ಮತ್ತೊಂದು ಕಡೆ ತಂತ್ರಜ್ಞಾನ, ಮೂರನೇದ್ ಕಡೆ ಇವನ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನುವಂತಹ ಮಾಹಿತಿ, ಅದಕ್ಕೆ ಬೇಕಾದಂತ ಟ್ರೈನಿಂಗ್ ಅವು ಸರ್ಕಾರ ಕೊಡ್ತಾ ಇರುತ್ತೆ. ಜೊತೆ ಬರೀ ಕೃಷಿ ಮೇಲೆ ಅಷ್ಟೇ ಡಿಪೆಂಡ್ ಆಗಬಾರ್ದು. ಕೃಷಿ ಜೊತೆಗೆ ಕೃಷಿಯೇತರ ಅಂದ್ರೆ ಮೊಲ ಸಾಕಾಣಿಕೆ, ಜೇನು ಸಾಕಾಣಿಕೆ, ಆಮೇಲೆ ಕುರಿ ಮತ್ತು ಮೇಕೆ ಸಾಕಾಣಿಕೆ, ಆಮೇಲೆ ಹಸು ಮತ್ತು ಎಮ್ಮೆ ಮಾಡೋದು, ಅಥವಾ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡೋದು, ರೇಷ್ಮೆ, ಆಮೇಲೆ ಜೊತೆಗೆ ವೇಸ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಅದನ್ನ ಸಾವಯವ ಗೊಬ್ಬರವಾಗಿ ಯಾವ ರೀತಿ ಮಾಡಿ ಅದನ್ನ ಮಾರ್ಕೊಳ್ಳೋದು. ಇಂಥವು ಬೇಕಾದಷ್ಟು ದಾರಿ ಇದೆ ನಮ್ಮ ರೈತರು ವಿಚಾರ ಮಾಡಿದ್ರೆ. ಆದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ರೈತರು ನಮಗೆ 200 ವರ್ಷ 300 ವರ್ಷದಿಂದ ನಮ್ಮ ತಂದೆ ತಾಯಿ ಮಾಡ್ಕೊಂಡ್ ಬಂದ್ರಪ್ಪ, ನೀವು ಪ್ಯಾಂಟ್ ಹಾಕೊಂಡ್ ಬಂದವ್ರು ನಿಮ್ಗೇನ್ ಅರ್ಥ ಆಗುತ್ತೆ, ನಿಮ್ ಮಾತು ಯಾಕೆ ಕೇಳ್ಬೇಕು ಅನ್ನೋ ಒಂದು ವಿಚಿತ್ರವಾದಂತ ಒಂದು ಏನಂತೀರಿ, ತಮ್ಮ ಸುತ್ತಲೂ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಾರ ಅವರು, ಸೀಮಾರೇಖೆಯನ್ನ. ಅದರಿಂದ ಹೊರಗಡೆ ಬಂದು ವಿಚಾರ ಮಾಡ್ಲಿಕ್ಕೆ ರೆಡಿನೇ ಇಲ್ಲ. ಹೊಸ ತರದ ಎಮ್ಮೆಗಳು ಯಾವ ರೀತಿ ಅದಾವ, 20 ಎಕರೆ 20, 25, 30 ಲೀಟರ್ ಹಾಲು ಕೊಡುವಂತ ಎಮ್ಮೆಗಳಿದಾವು. ಅದೇ ರೀತಿ ಹಸುಗಳಿದಾವು. ಸೊ ಅದೇ ರೀತಿ ಈಗ ಹವಾಮಾನ ವೈಪರೀತ್ಯವನ್ನ ಮೀರಿ ಬೆಳೆಯುವಂತ ಬೆಳೆಗಳಿದಾವು. ಯಾಕಂದ್ರೆ ನಮ್ಮ ಕೃಷಿ ಇವೇನದಾವಲ್ಲ ವಿಶ್ವವಿದ್ಯಾನಿಲಯಗಳು ಎಷ್ಟೋ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವರು ಫ್ರೀ ಆಗಿ ತಂತ್ರಜ್ಞಾನವನ್ನ ನಮಗೆ ಕಳಿಸ್ಕೊಡ್ತಾರೆ.
ಬೇಕರಿ ಪ್ರಾಡಕ್ಟ್ಸ್ ಯಾಕೆ ಮಾಡ್ಬೇಕು ಅನ್ನೋದು ಕಲಿಸ್ಕೊಡ್ತಾರೆ. ಪೌಷ್ಟಿಕಾಂಶದ ಬೇರೆ ಬೇರೆ ರೀತಿಯಿಂದ ಯಾವ ರೀತಿ ನಾವು ಮೌಲ್ಯವರ್ಧನೆ ಮಾಡಿ ಮಾಡ್ಬೇಕು ಅನ್ನೋದನ್ನ ಕಲಿಸ್ತಾರೆ. ಇವನ್ನೆಲ್ಲಾನು ರೈತರು ಉಪಯೋಗಿಸೋಳಕ್ಕೆ ರೆಡಿ ಇಲ್ಲ. ಇವನ್ನೆಲ್ಲಾನು ನಾವು ನೋಡಿದ್ವಿ ಅಂತಂದ್ರೆ ನಾವು ಅಭಿವೃದ್ಧಿಯನ್ನ ಕಾಣಬಹುದು. ಹೌದು ಸರ್, ಅದು ತುಂಬಾ ಸತ್ಯ ಮಾತು. ಸರ್, ಈಗ ನಾವು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕುರಿತು ಇವಾಗ ವಿಭಾಗ ಹೋಗೋಣ ಸರ್. ಅದರಲ್ಲಿ ಮೊದಲನೇ ಪ್ರಶ್ನೆ ತಂತ್ರಜ್ಞಾನ, ಆಮೇಲೆ ಇವಾಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬಂದಿಲ್ಲ, IoT ಎಲ್ಲ. ಅದರಲ್ಲಿ ನಾವು ಕೃಷಿನ ಹೇಗೆ ಅಭಿವೃದ್ಧಿ ಪಡಿಸ್ಕೊಬಹುದು, ಆಮೇಲೆ ಅದರಿಂದ ಸಹಾಯ ಹೇಗೆ ಪಡ್ಕೊಬಹುದು ಅಂತ. ಈಗ ಯಾವ ತಂತ್ರಜ್ಞಾನಗಳು ಕೃಷಿಗೆ ಒತ್ತು ಕೊಡ್ತಾ ಇದೆ, ಕೃಷಿಯನ್ನ ಒಳ್ಳೆ ರೀತಿಯಿಂದ ಮಾಡ್ಬೇಕಂತಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಮತ್ತು ಮಷಿನ್ ಲರ್ನಿಂಗ್. ಎರಡನೇದು IoT. ಮೂರನೇದು ಡ್ರೋನ್ ಟೆಕ್ನಾಲಜಿ. ಇವಕ್ಕೆಲ್ಲ ಮೂಲತಃವಾಗಿ ಡಿಪೆಂಡ್ ಆಗಿರೋದು ಸೆನ್ಸರ್ ಟೆಕ್ನಾಲಜಿ. ಹೌದು. ಇವನ್ನೆಲ್ಲ ಉಪಯೋಗಿಸ್ಕೊಂಡು ಹೊಸ ಹೊಸ ಸಾಧನಗಳನ್ನ ತರ್ತಾ ಇದ್ದಾರೆ. ಹೌದು. ಆನಂತರ ಇದು ಒಂದ್ ಕಡೆ. ಇನ್ನೊಂದು ಮೆಕನೈಸೇಷನ್ ಯಾವ ರೀತಿ ಮಾಡ್ಬೇಕು, ಯಾಂತ್ರೀಕರಣ. ಮೊದಲು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾ ಇದ್ರು, ಈಗ ಮಿನಿ ಟ್ರ್ಯಾಕ್ಟರ್ಸ್ ಬಂದಿದೆ. ಹೌದು. ಅನಂತರ ಬೇರೆ ಬೇರೆ ರೀತಿಯ ಸಲಕರಣೆಗಳು ಬಂದಿದೆ. ಅಂದ್ರೆ ಡಿಸೈನ್ ಮೇಲೆ ರನ್ ಮಾಡೋದಾಯ್ತು, ಪ್ರತಿಯೊಂದು ಮಾಡೋದಾಯ್ತು, ಒಬ್ಬನೇ ಮನುಷ್ಯ. ಯಾಕಂದ್ರೆ ದಿನನಿತ್ಯ ಹೋದಂಗೆ ಏನಾಗ್ತಾ ಇದೆ ಅಂತಂದ್ರೆ ಕೃಷಿಯಲ್ಲಿ ತೊಡಗಿಸುವಂತ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ, ಲೇಬರ್ ಮೇಜರ್ ಪ್ರಾಬ್ಲಮ್ ಸಿಗ್ತಾನೆ ಇಲ್ಲ. ಹೌದು ಸರ್. ಓಕೆ, ಇದನ್ನೆಲ್ಲ ಇದನ್ನ ಮೀರಿ ರೈತನಾಗಿ ಉಳಿಬೇಕು. ಆ ಕೃಷಿಯಿಂದನೇ ಜೀವನ ಮಾಡ್ಕೋಬೇಕು, ಕೃಷಿಯಿಂದನೇ ಶ್ರೀಮಂತ ಆಗ್ಬೇಕು, ಕೃಷಿಯಿಂದನೇ ತನ್ನ ದಿನನಿತ್ಯದ ಜೀವನವನ್ನು ನಡೆಸ್ಬೇಕಂತಂದ್ರೆ ಅವನು ತಂತ್ರಜ್ಞಾನವನ್ನು ಉಪಯೋಗಿಸಲಿಕ್ಕೆ ಬೇಕಾಗುತ್ತೆ. ಈಗ ಡ್ರೋನ್ ಟೆಕ್ನಾಲಜಿ, ಈಗ ಸರ್ಕಾರ ಡ್ರೋನ್ ಟೆಕ್ನಾಲಜಿನ ಎಲ್ಲಾ ಕಡೆ ಉಪಯೋಗಿಸ್ಕೊಳ್ಳಿ ಅಂತ. ಡ್ರೋನ್ ಟೆಕ್ನಾಲಜಿಯಿಂದ ಏನಾಗುತ್ತೆ, ನಾವು ಸರ್ವೆ ಮಾಡ್ಬೋದು ಭೂಮಿನ. ಸರ್ವೆ ಮಾಡಿ ಯಾವ ರೋಗ ಆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಪೂರ್ಣ ಇದೆ ಅನ್ನೋದನ್ನ ಕಂಡುಹಿಡಿದು ಆ ಡ್ರೋನ್ ಮುಖಾಂತರ ನಾವು ಕ್ರಿಮಿನಾಶಕವನ್ನು ಸಿಂಪಡಿಸಬಹುದು. ಇದು ಒಂದು. ಅಕಸ್ಮಾತ್ ಯಾವ್ದಾರ ಬೆಂಕಿ ಅಥವಾ ಏನಾದ್ರು ಆಯ್ತಂದ್ರೆ ಅದನ್ನ ಆರಿಸುವಂತ ತಂತ್ರಜ್ಞಾನ ಡ್ರೋನ್ ಮುಖಾಂತರ ನಾವು ಮಾಡಬಹುದು. ಅನಂತರ ಸೆನ್ಸರ್ ಟೆಕ್ನಾಲಜಿ ಬೇಸ್ಡ್ ಕೆಲವು ಇಕ್ವಿಪ್ಮೆಂಟ್ ಇದೆ, ಉಪಕರಣ. ಅದನ್ನ ಉಪಯೋಗಿಸ್ಕೊಂಡು ನೀವು ಬೆಳೆದಂತ ಬೆಳೆ ನೀರಿನ ಅಂಶ ಎಷ್ಟಿದೆ, ಅದರ ಗುಣಮಟ್ಟ ಎಷ್ಟಿದೆ, ಅದರ ಕ್ರಿಮಿನಾಶಕ ಏನಿದೆ, ಅದನ್ನು ನಾವು ಕಂಡುಹಿಡಬಹುದು. ಅವಾಗ ಯಾವ ಮಾರ್ಕೆಟಿಂಗ್ ನಾವು ಕಳಿಸ್ಬೋದು. ಯಾಕಂದ್ರೆ ನೀವು ಬೇರೆ ದೇಶಕ್ಕೆ ನೀವು ಕಳಿಸ್ಬೇಕಂತಂದ್ರೆ ಕ್ರಿಮಿನಾಶಕದ ಪ್ರಮಾಣ ಅವ್ರೇನು ಹೇರ್ತಾರೆ ಆ ಮಟ್ಟಕ್ಕಿಂತ ಕಡಿಮೆ ಇರ್ಬೇಕು. ಅದನ್ನ ನೋಡ್ಬೇಕಂದ್ರೆ ಈ ಉಪಕರಣ ಮುಖಾಂತರ ನಾವು ನೋಡ್ಬೋದು ನನ್ನ ಇದರಲ್ಲಿ ಕ್ರಿಮಿನಾಶಕ ಎಷ್ಟಿದೆ, ಅದನ್ನೆಲ್ಲ ಕಂಡುಹಿಡ್ಕೋಬಹುದು. ಇದರ ನಂತರ ಈಗ ಸೋಲಾರ್, ಎಲ್ಲಾ ಕಡೆ ಸೋಲಾರ್ ಮುಖಾಂತರ ಪಂಪ್ ಸೆಟ್ ಅಳವಡಿಸ್ಕೊಳ್ಳೋದು, ಸೋಲಾರ್ ಮುಖಾಂತರ ನಮ್ಮ ಇದು ಕೃಷಿ ಭೂಮಿಯಲ್ಲೇನೆ ನಾ ಏನಾದ್ರು ಫಾರ್ಮ್ ಹೌಸ್ ಮಾಡಿದ್ರೆ ಅದನ್ನ ಯಾವ ರೀತಿ ಮಾಡ್ಕೋಬೇಕು. ಅನಂತರ ಈ ಕೆಲವು ಟೈಮ್ ಕೋಳಿ ಫಾರ್ಮ್ ಮಾಡಿರ್ತಾರೆ, ಕೋಳಿ ಫಾರ್ಮ್ ಮಾಡ್ಲೇನು. ಈಗ ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ 120 ಎಕರೆ ಜಮೀನನ್ನ ಈಗ ಮಾಡ್ತಾ ಇದ್ದಾರೆ ಅವರು. ಅದೇ ವ್ಯಕ್ತಿ 30 ವರ್ಷದ ಕೆಳಗಡೆ ಬರೀ 5,000 ರೂಪಾಯಿ ಲೋನ್ ನಲ್ಲಿ ಇದ್ರು. ಅವರು 5 ಎಕರೆ ಅಷ್ಟೇ ಇತ್ತು. ಅವ್ರು ಏನ್ ಮಾಡಿದ್ದಾರೆ, 30,000 ಕೋಳಿ ಇರುವಂತಹ ಇವನ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕೋಳಿ ಫಾರ್ಮ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಸೋಲಾರ್ ಅಳವಡಿಸ್ಕೊಂಡು ತಮಗೆ ಎಷ್ಟು ಬೇಕು ಎಲ್ಲ ಯೂಸ್ ಮಾಡಿ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಓಕೆ, ಸೋಲಾರ್ ನೀವು ಉಪಯೋಗಿಸ್ಬೋದು. ಆಮೇಲೆ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಇವಾಗ ಮಾಡಿ ಈಗ ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ, 1 ಅಥವಾ 2 ಬಾರಿ ಅಷ್ಟೇ ವರ್ಷದಲ್ಲಿ ಬೆಳೀತಾ ಇದ್ದಾರೆ. ಆಲ್ ಸೀಸನ್ ಅಗ್ರಿಕಲ್ಚರ್ ಅಂತವಲ್ಲ, 12 ತಿಂಗಳನ್ನು ಒಂದು ಕೃಷಿ ಮಾಡುವಂತಹ ಹವ್ಯಾಸ ನಮ್ಮ ಜನರಲ್ಲಿ ತಿರಿಯಿಲ್ಲ. ಯಾಕಂತಂದ್ರೆ ನೀರಿನ ಸದ್ಬಳಕೆ ಮಾಡ್ತಾ ಇಲ್ಲ. ಅದಕ್ಕೆ ನೀರಿನ ಸದ್ಬಳಕೆ ಮಾಡ್ಬೇಕಂತಂದ್ರೆ ಈಗ IoT ಬೇಸ್ಡ್ ಪ್ರಿಸಿಷನ್ ಇರಿಗೇಷನ್ ಅದನ್ನ ಮಾಡ್ಕೊಂಡು ನೀರನ್ನ ಮಾಡ್ಕೋಬಹುದು. ಈಗ ಹೊಸದಾಗಿ ಈಗ ಒಂದು 4-5 ತಿಂಗಳಿಂದ ಮತ್ತೊಂದು ಕಂಡು ಹಿಡಿದಿದ್ದಾರೆ. ಈಗ ಮಗು ಹೊಟ್ಟೆ ಹಸಿದಾಗ ಯಾವ ರೀತಿ ಒಂದು ಆಕ್ರಂದನ ಮಾಡುತ್ತಲ್ವಾ, ಅದೇ ರೀತಿ ಯಾವ ಒಂದು ಗಿಡ ಇರುತ್ತಲ್ಲ, ಗಿಡಕ್ಕೆ ಅಕಸ್ಮಾತ್ ಬಾಯಾರಿಕೆ ಆದ್ರೆ ಅದು ಒಂದು ಫ್ರೀಕ್ವೆನ್ಸಿಯಲ್ಲಿ ಚೀರುತ್ತಂತೆ. ಹೌದು ಸರ್, ಅದು ನಾವು ಮಾಡಿದೀವಿ. ಆಟೋಮೆಟಿಕ್ ಇರಿಗೇಷನ್ ಸಿಸ್ಟಮ್ ಅಂತ, ಲೈಕ್ ಸೆನ್ಸರ್ಸ್, ಎಲ್ಲಾದ್ರೂ ಸೆನ್ಸರ್ಸ್ ಹಾಕಿರ್ತೀವಿ. ಸೆನ್ಸರ್ ಮಣ್ಣಿನ ಲೈಕ್ ತೇವಾಂಶ ಹೆಂಗಿರುತ್ತೆ ಅದ್ರ ಪ್ರಕಾರ ಡ್ರಿಪ್ ಮಾಡ್ತಾ ಇರುತ್ತೆ. ಅದು ಸ್ಟಾಪ್, ಅದು ಮಣ್ಣಿನ ಇದು ಡ್ರಿಪ್ ಇರಿಗೇಷನ್ ಆಯ್ತು, ಸ್ಟಾಪ್ ಆಗುತ್ತೆ. ಆ ಫ್ರೀಕ್ವೆನ್ಸಿನ ನೋಡ್ಕೊಂಡು ಎಲ್ಲಾ ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಅದು ಅಲ್ಲ, ಯಾವುದು ಆಕ್ರಂದನ ಮತ್ತೆ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿ ಅದಕ್ಕೆ ಮಾತ್ರ ನೀರು ಹೋಗೋದು.
ಅದನ್ನ ಮಾಡ್ಕೊಳ್ಳೋದು. ಆಮೇಲೆ ಮೊಬೈಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಪಂಪ್ ಸೆಟ್ ಆನ್ ಮಾಡ್ಬೇಕಾ ಆಫ್ ಮಾಡ್ಬೇಕಾ, ನೀವು ಹೋಗೋದಲ್ಲಿ ಅವಶ್ಯಕತೆ ಇಲ್ಲ, ಹೌದು ಇಲ್ಲೇ ಕೂತ್ಕೊಂಡು ಬಂದ್ ಮಾಡಬಹುದು. ಹೌದು ಸರ್. ಆಮೇಲೆ ಸೆನ್ಸರ್ ಅನ್ನ ಭೂಮಿ ಒಳಗಡೆ ನೆಟ್ಟು ಒಂದು ಮಟ್ಟದಕ್ಕಿಂತ ಕೆಳಗಡೆ ನೀರು ಹೋಗೋದು ಬೇಡ, ವೇಸ್ಟ್ ಆಗೋದು ಬೇಡ, ಇಷ್ಟು ಮಾತ್ರ ನಮ್ಗೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ನೀರು ತೊಯ್ದು ಸಾಕು ಅನ್ನೋ ಈ ರೀತಿ ಇದ್ದಾಗ ಸೆನ್ಸರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅಷ್ಟಕ್ಕೆ ಆಟೋಮೆಟಿಕಲಿ ಆಫ್ ಆಗಂಗೆ ನೀವು ರಿಮೋಟ್ ನಿಂದಾನೆ ಹೌದು ಮಾಡ್ಕೋಬಹುದು. ಹೌದು ಸರ್. ಇದರ ನಂತರ ಸೆಕ್ಯೂರಿಟಿ ಕ್ಯಾಮರಾಸ್ ಎಲ್ಲ ಉಪಯೋಗಿಸ್ಕೊಂಡು ಅಲ್ಲಿ ಯಾವ್ದಾದ್ರು ಇದು ಏನಂತೀರ ಕಾಡು ಪ್ರಾಣಿ ಏನಾದ್ರು ಬಂದ್ರು ಅಟ್ಯಾಕ್ ಮಾಡ್ತಾ ಇದೆಯಾ, ಏನ್ ಮಾಡ್ತಾ ಇದೆಯಾ, ಅದನ್ನೆಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಹೀಗೆ ಬೆಳೆಯನ್ನ ಬೆಳೆಸೋದಾಗ್ಲಿ, ಸುರಕ್ಷತಾ ಕ್ರಮ ಮಾಡೋದಾಗ್ಲಿ, ಅಥವಾ ಕೀಟನಾಶಕ ಮಾಡೋದಾಗ್ಲಿ, ಅಥವಾ ನೀರಿನ ಸದ್ಬಳಕೆ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಬೆಳಕು ಬೇಕಾದಂತದಾಗ್ಲಿ, ಆನಂತರ ನನ್ನ ಬೇರೆ ಎಲೆಕ್ಟ್ರಿಸಿಟಿ ಹೊರಗಡೆ ವಿದ್ಯುತ್ ಶಕ್ತಿ ಇಲ್ದೇನೆ ಸೌರ ಫಲಕ ಯೂಸ್ ಮಾಡ್ಕೊಂಡು ನಾನೇ ಹೇಗೆ ಮಾಡೋದಾಗ್ಲಿ, ಇವನ್ನೆಲ್ಲಾ ಮಾಡ್ಬೇಕಂತಂದ್ರೂ ಬೇರೆ ಬೇರೆ ಟೆಕ್ನಾಲಜಿ ಇನ್ಕ್ಲೂಡಿಂಗ್ IoT ಏನ್ ಕೇಳ್ತಾ ಇದ್ದೀರಾ, ಅಥವಾ ರೋಬೋಟಿಕ್, ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಏನ್ ಬೇಕಾದ್ ಮಾಡ್ಬೋದು. ಇದನ್ನ ರೈತರು ಕಲಿಬೇಕಾಗುತ್ತೆ. ಈಗ ಕೆಲವರು ಬಹಳ ಜನ ಇತ್ತಿತ್ತಲಾಗಿ ಟ್ರೆಂಡ್ ಏನಾಗಿದೆ, ವಿದೇಶದಲ್ಲಿ ಇದ್ದವರು ಅದನ್ನ ಕೆಲಸ ಬಿಟ್ಟು ವಾಪಸ್ ಬಂದು ಕೃಷಿ ಮಾಡ್ತಾ ಇದ್ದಾರೆ. ಈಗ ಯೂತ್ ಎಲ್ಲ ಕೃಷಿ ಕಡೆಗೆ. ಆದ್ರೆ ಒಂದು ಆಶ್ಚರ್ಯ ಅಂತಂದ್ರೆ, ಕೃಷಿ ಮನೆತನದಿಂದ ಬಂದವರು ಸಿಟಿಗೆ ಹೋಗಿ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗ್ಲಿಕ್ಕೆ ರೆಡಿ ಇದ್ದಾರೆ, ಆದ್ರೆ ಕೃಷಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಒಳ್ಳೊಳ್ಳೆ ಪೊಸಿಷನ್ ಇಲ್ಲಿ ಇದ್ದಂತರು, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಇದ್ದಂತರು, ವಿದೇಶದಲ್ಲಿ ಇದ್ದಂತರು ಕೃಷಿನೇ ಮುಂದೆ ಹಣ ಗಳಿಸುವಂತದಂತ ಬಂದು ವಾಪಸ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲವು ಕಡೆ 1 ಕೋಟಿ 2 ಕೋಟಿ ಅಲ್ಲಿ ತನಕ ಗಳಿಸಿದ್ದಾರೆ. ಮಶ್ರೂಮ್ ಫಾರ್ಮಿಂಗ್ ಮಾಡೋದಾಗ್ಲಿ, ಕೇಸರಿ ಬೆಳೆಯೋದಾಗ್ಲಿ, ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯೋದಾಗ್ಲಿ, ಅಥವಾ ಆಲೂವೆರಾ ಅವನ್ನ ಬೆಳೆಯೋದಾಗ್ಲಿ, ಈ ರೀತಿ ಬೇರೆ ಬೇರೆ ರೀತಿಯ ಕೃಷಿಗಳನ್ನ ಅಳವಡಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಈಗ ಗಳಿಸ್ತಾ ಇದ್ದಾರೆ. ಆಮೇಲೆ ಈಗ ಹೊಸದಾಗಿ ಅದನ್ನು ಪರ್ಲ್ ಫಾರ್ಮಿಂಗ್, ಆರ್ಟಿಫಿಷಿಯಲ್ ಪರ್ಲ್ ನ ಇದ್ರಲ್ಲೇ ಮಾಡ್ತಿದ್ದಾರೆ, ಆರ್ಟಿಫಿಷಿಯಲ್ ಪರ್ಲ್ ಮಾಡ್ತಾ ಇದ್ದಾರೆ. ಆ ನಂತರ ಈಗ ಏನಂತಾರೆ ಪ್ರೊಟೆಕ್ಟೆಡ್ ಫಾರ್ಮಿಂಗ್ ನಲ್ಲಿ ಬೇರೆ ಬೇರೆ ರೀತಿಯ ಇದನ್ನ ಎಕ್ಸ್ಪೆರಿಮೆಂಟಲ್ ಫಾರ್ಮಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಯಾವ ಲೆವೆಲ್ಗೆ ಕೃಷಿ ಬೆಳೀತಾ ಇದೆ ಮತ್ತು ಅದಕ್ಕೆ ಬೇಕಾದಂತಹ ಸ್ಕೀಮ್ ಅನ್ನ ಮತ್ತು ಗ್ರಾಂಟ್ ಗಳನ್ನ ಸರ್ಕಾರಗಳು ಅಳವಡಿಸ್ತಾ ಇದೆ ಅಂತಂದ್ರೆ ಇದನ್ನ ವಿದ್ಯಾವಂತರಿಗೆ ಗೊತ್ತಿದೆ, ನಮ್ಮ ರೈತರಿಗೆ ಅದು ಗೊತ್ತಿಲ್ಲ. ಹೌದು, ಲೈಕ್ ಪ್ರಾಪರ್ ಇದಿಲ್ಲ, ಮಾರ್ಕೆಟಿಂಗ್ ಇಲ್ಲ ಸರ್. ಸರ್ಕಾರ ಅದನ್ನ ಸ್ವಲ್ಪ ಯಾವ್ದಾದ್ರು ಇಲ್ಲ ಮಾಡಿದೆ ಸರ್ಕಾರದಲ್ಲಿ ನೀವು ನೋಡಿದ್ರೆ ಪ್ರಚಾರ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ವಾಟ್ಸಪ್ ನಲ್ಲೆಲ್ಲ ಮೆಸೇಜ್ ಬರ್ತಾ ಇದೆ. ಆದ್ರೆ ನಮ್ಮ ಹಳ್ಳಿ ಯುವಕರು ಏನಾಗಿದೆ, ಪ್ರೊಡಕ್ಟಿವ್ ಯೂಸ್ ಮಾಡ್ತಾ ಇಲ್ಲ. ವಾಟ್ಸಪ್ ಅವನ್ನೆಲ್ಲ, ಫೇಸ್ಬುಕ್ ಅದನ್ನೆಲ್ಲ ಅವು ಯಾವ್ದಾರ ಒಂದು ಡಾನ್ಸು, ಮ್ಯೂಸಿಕ್, ಹಾಡು ಇಂಥವೆಲ್ಲ ಕೇಳ್ಕೊಂಡು ಟೆಕ್ನಾಲಜಿಯನ್ನ ಅಭಿವೃದ್ಧಿ ಪೂರಕವಾಗಿ ಉಪಯೋಗಿಸ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇ ಫೇಸ್ಬುಕ್ ನಲ್ಲಿ ನೋಡಿದ್ರೆ ಯಾವ ರೀತಿ ಅಗ್ರಿಕಲ್ಚರ್ ಮಾಡ್ತಾರೆ ಅನ್ನೋದನ್ನ ಅಲ್ಲಿ ಕೆಳಗೆ ಬರುತ್ತೆ. ನಾವೊಂದು ನೋಡಿದೆ ಅಂದ್ರೆ, ಡೂ ಯು ವಾಂಟ್ ಸಿಮಿಲರ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಅಗೇನ್, ಇದೇ ರೀತಿ ನಿಮ್ಗೆ ಬೇಕಾ, ನಾ ಎಸ್ ಅಂತಂದಾಗ ಅಂತಾದೇ ಬರ್ಕೊಂಡು ಹೋಗುತ್ತೆ. ಈಗ ಯಾಕಂದ್ರೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಯೂಸ್ ಮಾಡಿ ನನಗೆ ಬೇಕಾದಂತ ಟೇಸ್ಟಿಗೆ ಸಂಬಂಧಿಸಿದಂತಹ ವಿಡಿಯೋಸ್ ಅಲ್ಲಿ ಬರ್ತಾ ಹೋಗುತ್ತೆ. ಇಂಥವನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ನಮ್ಮ ರೈತರು ಮುಂದೆ ಹೋಗ್ಬೋದು. ಸೊ ಆನಂತರ ಎಲ್ಲಿ ಬೆಳೆ ಎಲ್ಲಿ ಸಿಗುತ್ತೆ, ಮೊಬೈಲ್ ನಲ್ಲೇ ಅಲರ್ಟ್ ನಾವು ತಗೋಬಹುದು. ಆಮೇಲೆ ಈಗ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಬಂದಿದೆ, ಅದು ಇಂಗ್ಲಿಷ್ ಕಲಿಬೇಕಂತೇನಿಲ್ಲ, ನನ್ನ ಯಾವ ಲ್ಯಾಂಗ್ವೇಜ್ ನನಗೆ ಬೇಕೋ ಅದರಲ್ಲಿ ನಾನು ಅದನ್ನ ಮಾಹಿತಿ ಪಡಿಬಹುದು. ಇವನ್ನೆಲ್ಲ ನಾವು ಉಪಯೋಗಿಸ್ಬೇಕಾಗುತ್ತೆ. ಆನಂತರ ಈಗ ಪ್ರತಿ ಇದರಲ್ಲಿ ಕೃಷಿ ಭೂಮಿಯಲ್ಲೇನೆ ರೆಫ್ರಿಜರೇಟರ್ ಅಳವಡಿಸುವಂತ ಸ್ಕೀಮ್ಸ್ ಇದೆ. ಸೋಲಾರ್ ಮೇಲೆ ರನ್ ಆಗುವಂತ ಇದು ಕೋಲ್ಡ್ ಸ್ಟೋರೇಜ್ ಟೈಪ್ ಇವನು ತಂದಿದ್ದಾರೆ. ಇವನ್ನೆಲ್ಲ ನಾವು ಉಪಯೋಗ. ಆಮೇಲೆ ಬೇಲಿಯನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ಹೊರಗಡೆಯಿಂದ ಅಫೆಕ್ಟ್ ಆಗ್ಬಾರ್ದು, CCTV ಯೂಸ್ ಮಾಡ್ಬೋದು. ಹೀಗೆ ಇವನ್ನೆಲ್ಲವನ್ನು ನಾವು ಉಪಯೋಗಿಸ್ಕೊಂಡಾಗ ನಾವು ಬೆಳವಣಿಗೆ ಮಾಡಬಹುದು. ಜೊತೆಗೆ ಒಂದು ಬೆಳೆ ಬೆಳೆಯುವಾಗ ಆ ಬೆಳೆ 3 ತಿಂಗಳು 4 ತಿಂಗಳಿಗೆ ಬರ್ತಾ ಇರುತ್ತೆ ಹಣ. ನಂಗೆ ದಿನನಿತ್ಯ ಬರ್ಬೇಕಂತಂದ್ರೆ ಕೆಲವು ಸೊಪ್ಪು ಬೆಳಿಬೇಕು, ನುಗ್ಗೆಕಾಯಿ ಗಿಡನ ಬೆಳಿಬೇಕು, ನಿಂಬೆಕಾಯಿ ಗಿಡನ ಬೆಳಿಬೇಕು. ಅವಾಗ ಏನಾಗುತ್ತೆ, ದಿನನಿತ್ಯ ಬರುವಂತಹ ನಮ್ಗೆ ಹಣದಿಂದ ದಿನದ ಖರ್ಚು ಹೋಗ್ಬಿಡ್ಬೇಕು. ಹೀಗೆ ಮಿಶ್ರ ಬೆಳೆನೂ ತಡ್ಕೋಬೇಕಾಗುತ್ತೆ. ಓಕೆ, ಇವನ್ನೆಲ್ಲವನ್ನು ಅಳವಡಿಸ್ಕೊಂಡಾಗ ರೈತರ ಜೀವನ ಮುಂದೆ ಏನಂತೀರ ಪ್ರಕೃತಿದಾಯಕವಾಗಿ ಮತ್ತು ಸಂತೋಷದಾಯಕವಾಗಿ ಇರುತ್ತೆ. ಹೌದು, ರೈತರ ಆತ್ಮಹತ್ಯೆ ಮಾಡೋದು ಕಮ್ಮಿ ಆಗುತ್ತೆ. ಆತ್ಮಹತ್ಯೆ ಮಾಡಕ್ಕೇನು ರೀಸನ್ ಇರಲ್ಲ, ಇದೆಲ್ಲ ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡಿ. ಅದೇ ಜೊತೆಗೆ ಕೋಳಿ, ಮೇಕೆ ಅವನ್ನೆಲ್ಲ ಮಾಡ್ಕೋಬೇಕು, ಸಾಧನೆ ಅವನ್ನೆಲ್ಲವನ್ನು ಅಳವಡಿಸ್ಕೋಬೇಕು. ಇದೆಲ್ಲ ಲೈಕ್ ನಮ್ ಯೂತಿಗೆ ಇದೆಲ್ಲ ಕನ್ವೆ ಮಾಡಕ್ಕೆ ಯಾವ್ದಾದ್ರು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ತರ ಏನಾದ್ರು ಮಾಡಕ್ ಸಾಧ್ಯ ಆಗುತ್ತೆ ಸರ್? ಅಂದ್ರೆ ಯೂತ್ ಅನ್ನೋದಕ್ಕಿಂತ ರೂರಲ್
ರೂರಲ್ ಕ್ರೌಡ್ಗೆ. ಅಂದ್ರೆ ಈಗ ನೀವು ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ನಾವು ಬೆಳವಣಿಗೆ ಜೀವನದಲ್ಲಿ ಆಗ್ಬೇಕಂತಂದ್ರೆ ಮೂಲತಃ ಒಬ್ಬ ವ್ಯಕ್ತಿ ಆ ಒಂದು ವಿಷಯದ ಬಗ್ಗೆ ಒಂದು ಏನಂತೀರ ನೀವು ಹವ್ಯಾಸ ಆಗಲಿ ಆ ವಿಷಯದ ಬಗ್ಗೆ ಆಸ್ತಿ ಆಗಲಿ ಅವನಿಗಿರ್ಬೇಕು. ಹೌದು. ಈಗ ನೀವು ಅದೇ ಹೇಳಿದ್ ನಾನು ಫೇಸ್ಬುಕ್ನಲ್ಲಿ ನಿಮಗೆ ಬೇಕಾದಂಥ ವಿಡಿಯೋ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಫುಡ್ ಪ್ರೊಸೆಸಿಂಗ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಫುಡ್ ಪ್ರೊಸೆಸಿಂಗ್ ಬೇಕಾದಂಥವು ಡೈಲಿ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೀ ಟೈಮ್ನಲ್ಲಿ ರೈತ ಮಹಿಳೆಯರು ಬೆಳೆದಂತ ತಾವೇ ಜೋಳದಿಂದ ರೊಟ್ಟಿ ಮಾಡಬೇಕು, ಗೋಧಿಯಿಂದ ರೊಟ್ಟಿ ಮಾಡಬೇಕು, ಅಥವಾ ರಾಗಿಯಿಂದ ಮಾಲ್ಟ್ ಹೇಗೆ ಮಾಡಬೇಕು, ಇಂಥವೆಲ್ಲ ಕಲಿಬೇಕಂತಂದ್ರೆ ಇದರಿಂದ ನಾವು ನೇರವಾಗಿ ಕಲಿಬಹುದು. ಯಾವ ಮಷಿನ್ ಸಿಗುತ್ತೆ, ಎಷ್ಟು ಸ್ಟೇಟ್ನಲ್ಲಿ ಸಿಗುತ್ತೆ, ಅದಕ್ಕೆ ಬೇಕಂತ ಟೆಕ್ನಾಲಜಿ ಅದು ನಾವು ಸಿಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಅದಕ್ಕೆ ನಾನು ಯುವಕರಿಗೆ ಮತ್ತೆ ರೈತರಿಗೆ ಹೇಳೋದಂತಂದ್ರೆ ಟೆಕ್ನಾಲಜಿಯಿಂದ ನೀವು ಅಭಿವೃದ್ಧಿನ ಹೋಗ್ಬೋದು, ಟೆಕ್ನಾಲಜಿಯಿಂದ ನೀವು ಸೋಮಾರಿನೂ ಆಗ್ಬೋದು. ಟೆಕ್ನಾಲಜಿಯನ್ನ ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ, ನಿಮ್ಮ ಕೃಷಿಗೆ ಸಂಬಂಧಿಸಿದಂತೆ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಬೇಕಾದಂತಹ ನಿಮಗೆ ಬೇಕಾದಂತಹ ವಿಷಯಾಧಾರಿತ ಆಯ್ಕೆಯನ್ನು ಮಾಡ್ಕೊಂಡಾಗ ಅದು ಫೇಸ್ಬುಕ್ ನಲ್ಲಿ ಅದೇ ಬರ್ತಾ ಹೋಗುತ್ತೆ. ಹೌದು, ಏನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯೋ ನಮ್ಮ ಆಸಕ್ತಿ ಪ್ರಕಾರ ತೋರಿಸ್ತಾನೆ ಇರುತ್ತೆ ಅದು. ಆಮೇಲೆ ಕೆಲವು CSR ಫಂಡ್ಸ್ ಇರುತ್ತೆ, ಅದನ್ನು ಉಪಯೋಗಿಸ್ಕೋಬೇಕು. ಕೆಲವು NGOs ಇದೆ, ಅವ್ರ ಜೊತೆಗೆ ಯೂಸ್ ಮಾಡ್ಕೋಬೇಕು. ಆಮೇಲೆ ಕೃಷಿ ಇವು ಏನೋ ಎಕ್ಸಿಬಿಷನ್ ಪ್ರದರ್ಶನಗಳು, ಅಲ್ಲಿ ಹೊಸ ತಳಿಯ ಯಾವ ಹೊಸ ತಳಿ ಹಸು ಅಥವಾ ಮೇಕೆ ಅವು ಯಾವ ಬಂದಾವು ಅದನ್ನ ಯಾವ ರೀತಿ ಸಾಕಣೆ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ಆಹಾರ ಕೊಡಬೇಕು. ಆಮೇಲೆ ಅಲ್ಲಿ ಬರುವಂತ ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ಇದನ್ನ ಏನು ಹಾಲು ಉತ್ಪಾದನೆ ಯಾವ ರೀತಿ ಜಾಸ್ತಿ ಮಾಡಬೇಕು, ಆಮೇಲೆ ಅದರಿಂದ ಬಿಟ್ಟು ಮೌಲ್ಯವರ್ಧನೆ ಹೇಗೆ ಮಾಡಬೇಕು, ಇವನ್ನೆಲ್ಲ ನಮ್ಮ ರೈತರು ಮಾಡ್ಕೊಂಡ್ರೆ ಕೃಷಿ ಜೊತೆಗೆ ಇವನ್ನ ಅಳವಡಿಸ್ಕೊಂಡಾಗ ಮಾತ್ರ ಒಬ್ಬ ರೈತನ ಜೀವನ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಹೌದು ಸರ್, ಅದನ್ನ ಅವ್ರು ಮಾಡ್ಬೇಕಾಗುತ್ತೆ. ಸರ್ ಆಮೇಲೆ ಹೈಡ್ರೋಫೋನಿಕ್ಸ್ ಮತ್ತು ಅಕ್ವಾಫೋನಿಕ್ಸ್ ಕೃಷಿ ಭವಿಷ್ಯ ಆಗಿರುತ್ತೆ ಅಂತ ಮುಂದಿನ ಕಾಲದಲ್ಲಿ. ಅದೇ ಹೇಳಿದಲ್ಲ, ಇವು ಎಲ್ಲವೂ ಯಾಕೆ ಹೊಸ ಹೊಸ ನಾವೀನ್ಯತೆಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ ಮುಂದೆ ಹೋದಂಗೆ ಮಣ್ಣಿನ ಪೌಷ್ಟಿಕಾಂಶ ಸಿಗಲ್ಲ. ಮುಂದೆ ಹೋದಂಗೆ ನೀರನ್ನ ಒಳ್ಳೆ ರೀತಿಯಿಂದ ಉಪಯೋಗಿಸ್ಬೇಕಾಗುತ್ತೆ. ಮುಂದೆ ಹೋದಂಗೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನಮಗೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಬೇಕಾದಂತಹ ಭೂಮಿ ಕಡಿಮೆ ಇರುತ್ತೆ. ಇವನ್ನೆಲ್ಲವೂ ಮೀರಿ ನಾವು ಯಾವ ರೀತಿ ಮಾಡಬೇಕು ಅಂದಾಗ ಇವು ಎರಡು ಸಾಧನೆಗಳು. ಇನ್ನು ಇದಕ್ಕೂ ಮೀರಿ ಬೇರೆ ಬರ್ಬೋದು, ವರ್ಟಿಕಲ್ ಫಾರ್ಮಿಂಗ್ ಬರ್ಬೋದು, ಹೈಡ್ರೋಫೋನಿಕ್ ಇವೆಲ್ಲ ಬರ್ಬೋದು. ಬರೀ ನೀರಿನಿಂದಾನೇ ಬೆಳೆಯೋದಕ್ಕೆ ಹೈಡ್ರೋಫೋನಿಕ್ ಅಂತ ಕರಿತೀವಿ, ಬರೀ ನೀರಿನಲ್ಲಿ. ಓಕೆ, ಅದನ್ನ ಮಾಡ್ಕೊಂಡು ಮಾಡ್ತಿರ್ತಾನೆ. ಸೊ ಅದನ್ನ ನೀವು ಒಂದು ಮನೆ ವರಾಂಡದಲ್ಲಿನೂ ನೀವು ಬಳಸ್ಬೋದು. ಸೊ ಅದಕ್ಕೆ ಇವು ಲಾರ್ಜ್ ಸ್ಕೇಲ್ ಒಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿಗೆ ಎಷ್ಟು ಉಪಯೋಗ ಆಕತಿ ನನಗೆ ಗೊತ್ತಿಲ್ಲ. ಆದ್ರೆ ಮನೆ ಮುಂದೆ ಅಥವಾ ಮನೆ ಮೇಲ್ಚಾವಣಿ ಮೇಲೆ ಇಂಥವೆಲ್ಲ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ನಾವು ಬೆಳಿಬಹುದು. ಇಲ್ಲಿ ತನಕ ನಾನು ಮಾತಾಡ್ತಾ ಇದ್ದದ್ದು ಉಳುಮೆ ತಂಡದ ವಕ್ತಾರರ ಜೊತೆಗೆ. ಆ ಉಳುಮೆ ಒಂದು ಉತ್ಸುಕ ಯುವಕರ ಒಂದು ತಂಡ, ಒಂದು ದೊಡ್ಡ ವಿಚಾರ ಮತ್ತು ಕೃಷಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ತರಬೇಕು ಅಂತ ತಿಳ್ಕೊಂಡು ಅವರು ಒಂದು ಚಾನೆಲ್ ಹುಟ್ಟಾಕಿದ್ದಾರೆ, ಉಳುಮೆ ಟಾಕೀಸ್ ಅಂತ. ಅದಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಬೇರೆ ಬೇರೆ ಜನರ ಜೊತೆಗೆ ಅವರು ಸತತವಾಗಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾ ಇರ್ತಾರೆ. ನಿಮಗೆ ಬೇಕಾದಂಥ ಮಾಹಿತಿ ಸಿಗುತ್ತೆ. ಉಳುಮೆ ಟಾಕೀಸ್.